ಕನ್ನಡ ಗ್ರಂಥ ಬಿಡುಗಡೆಗೊಳ್ಳುತ್ತಾ ಇದೆ. ಇವತ್ತಿನ ಈ ಸಮಾರಂಭದಲ್ಲಿ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು, ಮಾಜಿ ಮುಖ್ಯಮಂತ್ರಿಗಳು, ಶಾಸಕರು ಶಿಗ್ಗಾವಿ ಅವರು ಬಿಡುಗಡೆಗೊಳಿಸಬೇಕಾಗಿ ಕೇಳ್ಕೊತಾ ಇದ್ದೇವೆ. ದಯವಿಟ್ಟು ಎಲ್ಲ ಸದ್ಭಕ್ತರು ಕೂತ್ಕೋಬೇಕು. ಇನ್ನೂ ಕಾರ್ಯಕ್ರಮ ಇದೆ, ಗುರುಗಳ ಆಶೀರ್ವಚನೆ ಇರುತ್ತದೆ ಮತ್ತು 3000 ಮಠದ ಶಾಲಾ ಆವರಣದಲ್ಲಿ ಪ್ರಸಾದ ವ್ಯವಸ್ಥೆ ಇರ್ತದೆ. ತಾವೆಲ್ಲ ಪ್ರಸಾದನ ತೆಗೆದುಕೋಬೇಕು. ಈಗ ಬಸವರಾಜ ಬೊಮ್ಮಾಯಿ ಅವರು, ಮಾಜಿ ಮುಖ್ಯಮಂತ್ರಿಗಳು, ಶಾಸಕರು ಶಿಗ್ಗಾವಿ ಅವರು ಜೀವನ ದರ್ಶನ ಪ್ರವಚನದ ಕನ್ನಡದ ಪುಸ್ತಕವನ್ನು ಬಿಡುಗಡೆ ಮಾಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಿಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆ ಇರಲಿ. ಪರಮ ಪೂಜ್ಯರ 30 ದಿನಗಳ ಕಾಲ ನಡೆದಿರ್ತಕ್ಕಂಥ ಪ್ರವಚನ ಜೀವನ ದರ್ಶನ ಇದೇ ವೇದಿಕೆಯಲ್ಲಿ ಅದನ್ನ ಬಿಡುಗಡೆಗೊಳಿಸ್ತಾ ಇದ್ದಾರೆ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು. ಧನ್ಯವಾದಗಳು. ಇವತ್ತು ಆ ಪುಸ್ತಕ ಅರ್ಧ ಬೆಲೆಗೆ ಇರ್ತದೆ, ತಾವೆಲ್ಲ ತೆಗೆದುಕೊಳ್ಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಡುತ್ತಾ ಇಲ್ಲಿ ಎಲ್ಲ ಸದ್ಭಕ್ತರಿಗೆ ಸೂಚನೆ ಕೊಡೋದಂದ್ರೆ, ಲಕ್ಷಾಂತರ ಭಕ್ತರಿಗೆ ವಿಶೇಷ ಪ್ರಸಾದವನ್ನು ಮಾಡಿಸಿದ್ದೇವೆ. ಯಾರೂ ಉಪವಾಸ ಹೋಗಬಾರ್ದು, ಈ ಕಾರ್ಯಕ್ರಮ ಮುಗಿಯುವ ತನಕ ಹೋಗಬಾರ್ದು. ಕೊನೆಯ ಆಶೀರ್ವಚನ ಹುಬ್ಬಳ್ಳಿಯ ಜಗದ್ಗುರುಗಳವರದಿದೆ. ಇನ್ನು ರಾಜ್ಯ ಮತ್ತು ಕೇಂದ್ರದ ಸಚಿವರುಗಳ ಭಾಷಣಗಳಿದ್ದಾವೆ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದ ಮತ್ತು ಸಾಧಕರ ಸನ್ಮಾನಗಳು ಇಲ್ಲಿದ್ದಾವೆ. ಒಬ್ಬ ಮಂಗಳೂರಿನಿಂದ ಒಬ್ಬ ಮಹಾನ್ ಸಾಧಕರು ಬಂದಿದ್ದಾರೆ. ಅಂಥವರು ಭೂಮಿ ಮೇಲಿದ್ದಾರೆ. ಈ ತುಲಾಭಾರಕ್ಕೆ ಎಷ್ಟು ಮಹತ್ವ ಇದೆ, ಆ ವ್ಯಕ್ತಿಗೂ ಕೂಡ ಅಷ್ಟೇ ಮಹತ್ವ ಇದೆ. ಆ ವ್ಯಕ್ತಿ ಯಾರು ಅಂತಂದ್ರೆ, ಕಿತ್ತಲಿ ಹಣ್ಣುಗಳನ್ನು ಮಾರಿ ಅದರಿಂದ ಬರುವ ಆದಾಯದಲ್ಲಿ ಉಚಿತ ಶಿಕ್ಷಣವನ್ನು ಕೊಡಲಿಕ್ಕೆ ಶಾಲೆಯನ್ನು ತೆಗೆದಿರತಕ್ಕಂಥವರಿಗೆ ಕೇಂದ್ರದಲ್ಲಿ ಅಂದ್ರೆ ಪ್ರಧಾನಮಂತ್ರಿಗಳು ಪದ್ಮಶ್ರೀ ಅವಾರ್ಡ್ ಅನ್ನು ಕೊಟ್ಟಿದ್ದಾರೆ. ಅಂತಹ ಗಣ್ಯರಿಗೆ 25 ಜನರಿಗೆ ಸತ್ಕಾರ ಇದೆ. ಅಂಥವ್ರನ್ನ ನೋಡಿದ್ರೆ ಮನೆಗೆ ಹೋಗೋದಿದ್ದೇ ಇರ್ತದೆ, ಮನೆ ಎಲ್ಲಿ ಹೋಗೋದಿಲ್ಲ. ಅದಕ್ಕೇನು ಕಾಲಿಲ್ಲ ಕೈ ಇಲ್ಲ. ಅದಕ್ಕಾಗಿ ದಯವಿಟ್ಟು ನೀವು ಆ ಕಾರ್ಯಕ್ರಮ ಮುಗಿಯುವ ತನಕ ಹೋಗಬಾರ್ದು. ನಿಮ್ಗೆ ಊಟಕ್ಕೂ ವ್ಯವಸ್ಥೆ ಇರೋದ್ರಿಂದ ದಯವಿಟ್ಟು ಇನ್ನೊಂದು ಅರ್ಧ ತಾಸಿನ ಮೆಟ್ಟಿಗೆ ಶಾಂತತೆಯನ್ನು ಕಾಪಾಡ್ಕೋಬೇಕು.